ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ಸರ್ವಪಕ್ಷ ಸಭೆಗೂ ಮುನ್ನ ಮೆಗಾ ಹೈಡ್ರಾಮಾ. ಸಭೆಯಿಂದ ಮಧ್ಯದಲ್ಲೇ ಹೊರ ನಡೆದಿದ್ದಾರೆ ಟಿಎಂಸಿ ಸಂಸದರು. ಟಿಎಂಸಿ ರೆಬೆಲ್ ಸಂಸದರ ಆಹ್ವಾನಕ್ಕೆ ಸಂಸದರು ಕೆರಳಿದ್ರು. ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಆಗ್ರಹಿಸಿದ್ರು ರೆಬೆಲ್ ಸಂಸದರು. ರೆಬೆಲ್ ಸಂಸದರಿಗೆ ಬುಲಾವ್ ನೀಡಿದ್ದಕ್ಕೆ ಕೆರಳಿದ್ದು ಟಿಎಂಸಿ ಸಂಸದರು. ಸಭೆಯಿಂದ ಕೆಲಕಾಲ ಹೊರ ಹೋಗಿದ್ರು ಈ ಎಲ್ಲ ಸಂಸದರು. ಬಳಿಕ ಮರಳಿ ಸಭೆಗೆ ಆಗಮಿಸಿದ್ದಾರೆ ಟಿಎಂಸಿಯ ಸಂಸದರು. ನೋಡಿ, ಈಗ ಟಿಎಂಸಿಯಲ್ಲಿ ಉಳ್ಕೊಂಡಂತಹ ಸಂಸದರು ಯಾರಿದ್ದಾರೆ, ಅವರು ಯಾರೆಲ್ಲ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಾರೆ ಸಂಸದರು, ಅಂಥವರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಆಗ್ರಹಿಸಿದ್ದು ಈ ರೆಬೆಲ್ ಸಂಸದರು. ರೆಬೆಲ್ ಸಂಸದರನ್ನ ಕರೆದಿದ್ದಕ್ಕೇನೆ ಈಗ ಟಿಎಂಸಿಯಲ್ಲೇ ಉಳ್ಕೊಂಡಿರುವಂತಹ ಕೆಲವು ಸಂಸದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಸಭೆಯಿಂದ ಕೆಲಕಾಲ ಹೊರ ಹೋಗಿದ್ರು ಸಂಸದರು. ಅದಾದ್ಮೇಲೆ ಮತ್ತೆ ವಾಪಸ್ ಬಂದಿದ್ದಾರೆ ಟಿಎಂಸಿಯ ಸಂಸದರು ಈ ಆಲ್ ಪಾರ್ಟಿ ಮೀಟಿಂಗ್. ಸಂಸತ್ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಸರ್ವಪಕ್ಷ ಸಭೆಗೂ ಮುನ್ನ ಮೆಗಾ ಹೈಡ್ರಾಮಾ ನಡೆದಿರೋದು. ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಿದ್ದಾರೆ ಡಿಎಂಕೆ ನಾಯಕರು. ವಿಜಯ್ ಸರ್ಕಾರ ಬೆಂಬಲಿಸಿದ ಹಿನ್ನೆಲೆ ರಾಹುಲ್ಗೆ ಚೆಕ್ಮೇಟ್. ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧಾರಕ್ಕೆ ಡಿಎಂಕೆ ಬೆಂಬಲ. ಆರಂಭದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಹೇಳಿದ್ರು ಡಿಎಂಕೆ. ಇದೀಗ ದಿಢೀರ್ ಕೇಂದ್ರದ ನಿಲುವಿನ ಪರ ನಿಂತು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವೆಲ್ಲರೂ ಗಮನಿಸಿರಬಹುದು, ಸ್ಟಾಲಿನ್ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ್ರೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಡಿಎಂಕೆ ಹೇಳಿತ್ತು. ಆದರೆ ಈಗ ತನ್ನ ನಿಲುವನ್ನ ಸಡಿಲಿಸಿರುವಂತಹ ಡಿಎಂಕೆ ಕೇಂದ್ರದ ನಿಲುವಿನ ಪರವಾಗಿ ನಿಂತು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧಾರಕ್ಕೆ ಡಿಎಂಕೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಗಮನಿಸ್ತಾ ಇದ್ದೀವಿ ಆಲ್ ಪಾರ್ಟಿ ಮೀಟಿಂಗ್ ಹಲವು ರೀತಿಯ ಬೆಳವಣಿಗೆಗಳಿಗೆ, ಬದಲಾವಣೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಒಂದು, ಈಗ ಟಿಎಂಸಿಯ ಸಂಸದರು ಈ ರೆಬೆಲ್ ಸಂಸದರನ್ನ ಕರೆದಿದ್ದಕ್ಕೆ ಅಸಮಾಧಾನಗೊಂಡು ಆಲ್ ಪಾರ್ಟಿ ಮೀಟಿಂಗ್ ಇಂದಾನೇ ಹೊರಗೆ ಹೋಗಿದ್ದು ಒಂದಾದ್ರೆ, ಮತ್ತೊಂದು ಬಹಳ ಮಹತ್ವದ ವಿಚಾರ, ಡಿಎಂಕೆ ಅವರು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಈ ಹಿಂದೆ ಏನು ವಿರೋಧ ವ್ಯಕ್ತಪಡಿಸಿದ್ರು, ಈಗ ಸ್ವಾಗತಿಸಿದ್ದಾರೆ, ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶ್ರೀಪಾದ್, ನೋಡಿ, ಟಿಎಂಸಿದೇನಿದೆ ಅದು ಪಕ್ಷದ ಆಂತರಿಕವಾದಂತಹ ಅವರ ಒಡಕೇನಿದೆ ಅದರ ಪ್ರತಿಬಿಂಬ ಅದು. ಆದ್ರೆ ಡಿಎಂಕೆ ಈಗ ಎನ್ಡಿಎ ಸಪೋರ್ಟ್ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಈ ಅಧಿವೇಶನ ಹಾಗೂ ಬರ್ತಾ ಇರುವಂತಹ ವಿಧೇಯಕಗಳ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ಮಹತ್ವಪೂರ್ಣ. ಅದಕ್ಕೊಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಕೂಡ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ, ಈ ಬಾರಿ ಕೇವಲ 7 ಬಿಲ್ ಬರ್ತಾ ಇದೆ, ಇನ್ನು ಹಲವು ವಿಧೇಯಕಗಳನ್ನ ತೋರಿದ್ದಾರೆ ಅಷ್ಟೇ ಅಲ್ಲ, ಒಂದು ಸಂವಿಧಾನ ತಿದ್ದುಪಡಿ ವಿಧೇಯಕ ಬರ್ತಾ ಇದೆ. ಸೊ ಆ ಡಿಲಿಮಿಟೇಷನ್ ಬಿಲ್ ಇದೆಯಲ್ಲ, ಅದು ಖಂಡಿತವಾಗಿಯೂ ಈ ಬಾರಿ ಅಧಿವೇಶನದಲ್ಲಿ ಎನ್ಡಿಎಗೆ ಚಾಲೆಂಜಿಂಗ್. 360 ನಂಬರ್ ಬೇಕಾಗುತ್ತೆ, ಅವರ ಬಳಿ 300 ಇದೆ ಸಂಖ್ಯೆ. ಈ 60 ಸಂಖ್ಯೆಯನ್ನು ಹೇಗೆ ಒಟ್ಟಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತಲ್ಲ. ಸೊ ಆ ಎಲ್ಲಾ ದೃಷ್ಟಿಯಿಂದ ನೋಡೋದಾದ್ರೆ ಟಿಎಂಸಿ ಈಗ ಅಲ್ಲೇನು ಒಡಕುಂಟಾಗಿ ಟಿಎಂಸಿಯ ಕೆಲವರು ಈಗಾಗಲೇ ಬಂದಿದ್ದಾರೆ ಎನ್ಡಿಎಗೆ. ಅದರ ಜೊತೆಗೆ ಡಿಎಂಕೆ ಸಪೋರ್ಟ್ ಮಾಡಿದ್ದೆ ಆದ್ರೆ ಈ 360 ನಂಬರ್ ರೀಚ್ ಆಗ್ಲಿಕ್ಕೆ ಖಂಡಿತವಾಗಿಯೂ ಇದು ಬಹಳ ಮೇಜರ್ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಬೆಳವಣಿಗೆ. ಯಾಕಂದ್ರೆ ಇಲ್ಲಿಯವರೆಗೂ ಡಿಎಂಕೆ ಯಾವ ರೀತಿ ಇತ್ತು ಅದರ ನಿಲುವು ನೀವು ನೋಡಿದ್ರೆ, ಅವ್ರು ಪ್ರತಿ ಬಾರಿಯೂ ಎನ್ಡಿಎನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು. ಇಂಡಿ ಒಕ್ಕೂಟದಲ್ಲಿ ಇದ್ದಷ್ಟು ಸಮಯ ಕೂಡ ಅದು ಒಕ್ಕೂಟದ ವಿಚಾರ ತೆಗೆದುಕೊಂಡು, ತಮಿಳುನಾಡಿನ ಹಿತಾಸಕ್ತಿಯ ವಿಚಾರ ತೆಗೆದುಕೊಂಡು ಹತ್ತಾರು ವಿಚಾರಗಳಿತ್ತು. ಆದರೆ ಈಗ ಡಿಎಂಕೆ ಸ್ವತಃ ಎನ್ಡಿಎಗೆ ಒಂದು ವೇಳೆ ಅಧಿಕೃತವಾಗಿ ಲೋಕಸಭೆಯಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವರು ನಂಬರ್ಸ್ಗೆ ಜೊತೆಯಾಗಿ ನಿಂತಿದ್ದೇ ಆದ್ರೆ ಬಹುಶಃ ಅದು ಸಂವಿಧಾನ ತಿದ್ದುಪಡಿ ವಿಧೇಯಕ ಇರಬಹುದು, ಹಾಗೆ ಹಲವಾರು ವಿಧೇಯಕಗಳು. ಕಳೆದ ಬಾರಿ ಯಾವ ಮಹಿಳಾ ಮೀಸಲಾತಿ ವಿಧೇಯಕ ಯಾವ ಕಾರಣಕ್ಕಾಗಿ ಎನ್ಡಿಎ ಬಹುಶಃ ಅಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸಬಹುದು ಅಂತ ಅವ್ರು ಭಾವಿಸಿರಲಿಲ್ಲ. ಆದರೆ ಡಿಎಂಕೆಯಲ್ಲಿ ಬಹಳ ದೊಡ್ಡ ಪಾತ್ರ ನಿರ್ವಹಣೆ ಮಾಡಿತ್ತು ಅಂತ ಈ ಬಾರಿ ಡಿಎಂಕೆ ಎನ್ಡಿಎ ಜೊತೆ ಬಂದಿದ್ದೇ ಆದ್ರೆ ಈ ವಿಧೇಯಕಗಳೆಲ್ಲವೂ ಕೂಡ ಅಂಗೀಕಾರ ಆಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಬೆಳವಣಿಗೆ ಡಿಎಂಕೆಯನ್ನು ಅಧಿಕೃತವಾಗಿ ಎನ್ಡಿಎಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಂದ್ರ. ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಹಿನ್ನೆಲೆ ಸರ್ವಪಕ್ಷ ಸಭೆಗೂ ಮುನ್ನ ಮೆಗಾ ಹೈಡ್ರಾಮಾ. ಸಭೆಯಿಂದ ಮಧ್ಯದಲ್ಲೇ ಹೊರ ನಡೆದಿದ್ದಾರೆ ಟಿಎಂಸಿ ಸಂಸದರು. ಟಿಎಂಸಿ ರೆಬೆಲ್ ಸಂಸದರ ಆಹ್ವಾನಕ್ಕೆ ಸಂಸದರು ಕೆರಳಿದ್ರು. ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಆಗ್ರಹಿಸಿದ್ರು ರೆಬೆಲ್ ಸಂಸದರು. ರೆಬೆಲ್ ಸಂಸದರಿಗೆ ಬುಲಾವ್ ನೀಡಿದ್ದಕ್ಕೆ ಕೆರಳಿದ್ದು ಟಿಎಂಸಿ ಸಂಸದರು. ಸಭೆಯಿಂದ ಕೆಲಕಾಲ ಹೊರ ಹೋಗಿದ್ರು ಈ ಎಲ್ಲ ಸಂಸದರು.
ಬಳಿಕ ಮರಳಿ ಸಭೆಗೆ ಆಗಮಿಸಿದ್ದಾರೆ ಟಿಎಂಸಿಯ ಸಂಸದರು. ನೋಡಿ, ಈಗ ಟಿಎಂಸಿಯಲ್ಲಿ ಉಳ್ಕೊಂಡಂತಹ ಸಂಸದರು ಯಾರಿದ್ದಾರೆ, ಅವರು ಯಾರೆಲ್ಲ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದಾರೆ ಸಂಸದರು, ಅಂಥವರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಪ್ರತ್ಯೇಕ ಆಸನ ವ್ಯವಸ್ಥೆಗೆ ಆಗ್ರಹಿಸಿದ್ದು ಈ ರೆಬಲ್ ಸಂಸದರು. ರೆಬಲ್ ಸಂಸದರನ್ನ ಕರೆದಿದ್ದಕ್ಕೇನೆ ಈಗ ಟಿಎಂಸಿಯಲ್ಲೇ ಉಳ್ಕೊಂಡಿರುವಂತಹ ಕೆಲವು ಸಂಸದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಸಭೆಯಿಂದ ಕೆಲ ಕಾಲ ಹೊರ ಹೋಗಿದ್ರು ಸಂಸದರು. ಅದಾದ್ಮೇಲೆ ಮತ್ತೆ ವಾಪಸ್ ಬಂದಿದ್ದಾರೆ ಟಿಎಂಸಿಯ ಸಂಸದರು ಈ ಆಲ್ ಪಾರ್ಟಿ ಮೀಟಿಂಗ್. ಸಂಸತ್ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆ ಸರ್ವಪಕ್ಷ ಸಭೆಗೂ ಮುನ್ನ ಮೆಗಾ ಹೈಡ್ರಾಮಾ ನಡೆದಿರೋದು. ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಿದ್ದಾರೆ ಡಿಎಂಕೆ ನಾಯಕರು. ವಿಜಯ್ ಸರ್ಕಾರ ಬೆಂಬಲಿಸಿದ ಹಿನ್ನೆಲೆ ರಾಹುಲ್ಗೆ ಚೆಕ್ಮೇಟ್. ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧಾರಕ್ಕೆ ಡಿಎಂಕೆ ಬೆಂಬಲ. ಆರಂಭದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಹೇಳಿದ್ರು ಡಿಎಂಕೆ. ಇದೀಗ ದಿಢೀರ್ ಕೇಂದ್ರದ ನಿಲುವಿನ ಪರ ನಿಂತು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವೆಲ್ಲರೂ ಗಮನಿಸಿರಬಹುದು, ಸ್ಟಾಲಿನ್ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ್ರೆ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಡಿಎಂಕೆ ಹೇಳಿತ್ತು. ಆದರೆ ಈಗ ತನ್ನ ನಿಲುವನ್ನ ಸಡಿಲಿಸಿರುವಂತಹ ಡಿಎಂಕೆ ಕೇಂದ್ರದ ನಿಲುವಿನ ಪರವಾಗಿ ನಿಂತು ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧಾರಕ್ಕೆ ಡಿಎಂಕೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಗಮನಿಸ್ತಾ ಇದೀವಿ ಆಲ್ ಪಾರ್ಟಿ ಮೀಟಿಂಗ್ ಹಲವು ರೀತಿಯ ಬೆಳವಣಿಗೆಗಳಿಗೆ, ಬದಲಾವಣೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಒಂದು, ಈಗ ಟಿಎಂಸಿಯ ಸಂಸದರು ಈ ರೆಬಲ್ ಸಂಸದರನ್ನ ಕರೆದಿದ್ದಕ್ಕೆ ಅಸಮಾಧಾನಗೊಂಡು ಆಲ್ ಪಾರ್ಟಿ ಮೀಟಿಂಗ್ ಇಂದಾನೇ ಹೊರಗೆ ಹೋಗಿದ್ದು ಒಂದಾದ್ರೆ, ಮತ್ತೊಂದು ಬಹಳ ಮಹತ್ವದ ವಿಚಾರ, ಡಿಎಂಕೆ ಅವರು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಈ ಹಿಂದೆ ಏನು ವಿರೋಧ ವ್ಯಕ್ತಪಡಿಸಿದ್ರು, ಈಗ ಸ್ವಾಗತಿಸಿದ್ದಾರೆ, ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಶ್ರೀಪಾದ್, ನೋಡಿ, ಟಿಎಂಸಿದೇನಿದೆ ಅದು ಪಕ್ಷದ ಆಂತರಿಕವಾದಂತಹ ಅವರ ಒಡಕೇನಿದೆ ಅದರ ಪ್ರತಿಬಿಂಬ ಅದು. ಆದ್ರೆ ಡಿಎಂಕೆ ಈಗ ಎನ್ಡಿಎ ಸಪೋರ್ಟ್ ಮಾಡ್ತಾ ಇರುವಂತದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಈ ಅಧಿವೇಶನ ಹಾಗೂ ಬರ್ತಾ ಇರುವಂತಹ ವಿಧೇಯಕಗಳ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ಮಹತ್ವಪೂರ್ಣ. ಅದಕ್ಕೊಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಕೂಡ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ, ಈ ಬಾರಿ ಕೇವಲ 7 ಬಿಲ್ ಬರ್ತಾ ಇದೆ, ಇನ್ನು ಹಲವು ವಿಧೇಯಕಗಳನ್ನ ತೋರಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸಂವಿಧಾನ ತಿದ್ದುಪಡಿ ವಿಧೇಯಕ ಬರ್ತಾ ಇದೆ. ಸೊ ಆ ಡಿಲಿಮಿಟೇಷನ್ ಬಿಲ್ ಇದೆಯಲ್ಲ, ಅದು ಖಂಡಿತವಾಗಿಯೂ ಈ ಬಾರಿ ಅಧಿವೇಶನದಲ್ಲಿ ಎನ್ಡಿಎಗೆ ಚಾಲೆಂಜಿಂಗ್. 360 ನಂಬರ್ ಬೇಕಾಗುತ್ತೆ, ಅವರ ಬಳಿ 300 ಇದೆ ಸಂಖ್ಯೆ. ಈ 60 ಸಂಖ್ಯೆಯನ್ನ ಹೇಗೆ ಒಟ್ಟಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತಲ್ಲ. ಸೊ ಆ ಎಲ್ಲಾ ದೃಷ್ಟಿಯಿಂದ ನೋಡೋದಾದ್ರೆ ಟಿಎಂಸಿ ಈಗ ಅಲ್ಲೇನು ಒಡಕುಂಟಾಗಿ ಟಿಎಂಸಿಯ ಕೆಲವರು ಈಗಾಗಲೇ ಬಂದಿದ್ದಾರೆ ಎನ್ಡಿಎಗೆ. ಅದ್ರ ಜೊತೆಗೆ ಡಿಎಂಕೆ ಸಪೋರ್ಟ್ ಮಾಡಿದ್ದೆ ಆದ್ರೆ ಈ 360 ನಂಬರ್ ರೀಚ್ ಆಗ್ಲಿಕ್ಕೆ ಖಂಡಿತವಾಗಿಯೂ ಇದು ಬಹಳ ಮೇಜರ್ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಬೆಳವಣಿಗೆ. ಯಾಕಂದ್ರೆ ಇಲ್ಲಿಯವರೆಗೂ ಡಿಎಂಕೆ ಯಾವ ರೀತಿ ಇತ್ತು ಅದರ ನಿಲುವು ನೀವು ನೋಡಿದ್ರೆ, ಅವ್ರು ಪ್ರತಿ ಬಾರಿಯೂ ಎನ್ಡಿಎನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು. ಇಂಡಿ ಒಕ್ಕೂಟದಲ್ಲಿ ಇದ್ದಷ್ಟು ಸಮಯ ಕೂಡ ಅದು ಒಕ್ಕೂಟದ ವಿಚಾರ ತೆಗೆದುಕೊಂಡು, ತಮಿಳುನಾಡಿನ ಹಿತಾಸಕ್ತಿಯ ವಿಚಾರ ತೆಗೆದುಕೊಂಡು 10 ವಿಚಾರಗಳಿತ್ತು. ಆದರೆ ಈಗ ಡಿಎಂಕೆ ಸ್ವತಃ ಎನ್ಡಿಎಗೆ ಒಂದು ವೇಳೆ ಅಧಿಕೃತವಾಗಿ ಲೋಕಸಭೆಯಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವರು ನಂಬರ್ಸ್ಗೆ ಜೊತೆಯಾಗಿ ನಿಂತಿದ್ದೇ ಆದ್ರೆ ಬಹುಶಃ ಅದು ಸಂವಿಧಾನ ತಿದ್ದುಪಡಿ ವಿಧೇಯಕ ಇರಬಹುದು, ಹಾಗೆ ಹಲವಾರು ವಿಧೇಯಕಗಳು. ಕಳೆದ ಬಾರಿ ಯಾವ ಮಹಿಳಾ ಮೀಸಲಾತಿ ವಿಧೇಯಕ ಯಾವ ಕಾರಣಕ್ಕಾಗಿ ಎನ್ಡಿಎ ಬಹುಶಃ ಅಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸಬಹುದು ಅಂತ ಅವ್ರು ಭಾವಿಸಿರಲಿಲ್ಲ. ಆದರೆ ಡಿಎಂಕೆಯಲ್ಲಿ ಬಹಳ ದೊಡ್ಡ ಪಾತ್ರ ನಿರ್ವಹಣೆ ಮಾಡಿತ್ತು ಅಂತ. ಈ ಬಾರಿ ಡಿಎಂಕೆ ಎನ್ಡಿಎ ಜೊತೆ ಬಂದಿದ್ದೇ ಆದ್ರೆ ಈ ವಿಧೇಯಕಗಳೆಲ್ಲವೂ ಕೂಡ ಅಂಗೀಕಾರ ಆಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಬೆಳವಣಿಗೆ ಡಿಎಂಕೆಯನ್ನು ಅಧಿಕೃತವಾಗಿ ಎನ್ಡಿಎಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಂದ್ರ.